ಏನು ಮುದ್ಕಾ ಗ್ರಾಮದ ಗೋಕುಲ್ ನಗರ್, ಸಾಹಿರ್ ನಗರ್ ಹಾಗೂ ಈ ಏನು ನಗರದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕಂತ ಇದೀಗ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಏನು ಅವ್ರ ಪ್ರಮುಖ ಬೇಡಿಕೆ ಕೇಳೋಣ. ಸರ್, ಏನು ನಿಮ್ಮ ಬೇಡಿಕೆ? ಇದು ನಮ್ಮ ಬೇಡಿಕೆ ಏನಂತಂದ್ರೆ, ನಮ್ಮ ಬೇಡಿಕೆ ನಿಲ್ಜಿ ಪಂಚಾಯತಿ ಮತ್ತು ಮುದ್ಗಾಂವ್ ಪಂಚಾಯತಿಯಲ್ಲಿ ಬರುವಂಥ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ನಿವಾಸಿಗಳೇನಿದಾರಲ್ಲ ಇವರಿಗೆ ಯಾವುದೋ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ಎರಡೂ ಪಂಚಾಯತಿ ಕಡೆಯಿಂದ ರೋಡ್ ಆಗಲಿ ಮತ್ತು ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಅಲ್ಲಿ ಪ್ರವಾಸಿಗಳು ಇರುವಂಥ ಅವರ ನೀರುಗಳು ಹೋಗುವ ದಾರಿ ಆಗಲಿ ಯಾವುದೋ ಚರಂಡಿ ವ್ಯವಸ್ಥೆಗಳು ಇರುವುದಿಲ್ಲ. ಮತ್ತು ಅಲ್ಲೇ ಯಾವುದೇ ಒಂದು ಪಿ ಡಿ ಒ ಆಗಲಿ ಅಧ್ಯಕ್ಷರಾಗಲಿ ಈ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಬಂದಂಥ ಬೇರೆ ಬೇರೆ ಕಡೆಯಿಂದ ಬಂದು ಆರ್ಮಿದವರಾಗಲಿ ಆಮೇಲೆ ಟೀಚರ್ಸ್ ಆಗಲಿ ಪೊಲೀಸರಾಗಲಿ ಯಾರೋ ಒಂದು ಸರ್ಕಾರಿ ನೌಕರರು ಬಂದು ಅಲ್ಲಿ ಪ್ರವಾಸಿ ಇದ್ದಾರೆ. ಆದ್ದರಿಂದ ಅಲ್ಲಿ ಎರಡೂ ಪಂಚಾಯತಿ ಅವರು ಯಾವುದೇ ಒಂದು ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇಲ್ಲ. ಮತ್ತು ಅವರಿಗೆ ಪ್ರತಿ ವರ್ಷ ಇವರು ಹೆಚ್ಚಿನ ಒಂದು ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇರುವಂಥ ಸಾರ್ವಜನಿಕರು ಟ್ಯಾಕ್ಸನ್ನು ಸರಿಯಾದ ಸಮಯಕ್ಕೆ ಇವರಿಗೆ ತುಂಬ್ತಾ ಬರ್ತಾ ಇದ್ದಾರೆ. ಆದರೂ ಸಹ ಯಾವುದೇ ಒಂದು ಕಾರಣದಿಂದ ಇವರು ನಮಗೆ ಯಾವುದೋ ಒಂದು ಪ್ರೋತ್ಸಾಹಗಳನ್ನು ಕೊಡ್ತಾ ಇಲ್ಲ. ಇವೆರಡೂ ಪಂಚಾಯತಿ ಇದುವರೆಗೆ ನಾವು ಇಲ್ಲಿ ಬಂದು ಒಬ್ಬರು 30 ವರ್ಷ 40 ವರ್ಷ ಆದರೂ ಸಹ ರೋಡ್ಗಳು ಸರಿ ಇಲ್ಲ ಮತ್ತು ಚರಂಡಿಗಳು ಆಗ್ತಾ ಇಲ್ಲ. ಅಲ್ಲಿ ಇದ್ದಂಥ ಪ್ರವಾಸಿಗಳು ಉಪಯೋಗಿಸುವ ನೀರನ್ನು ಸಹ ಹೋಗಲಿಕ್ಕೆ ಯಾವುದೇ ಒಂದು ದಾರಿ ಇಲ್ಲ. ಇದೆಲ್ಲ ಒಂದು ಕಾರ್ಯಕ್ರಮಗಳನ್ನು ಅವರು ಸರಿಯಾಗಿ ಮುನ್ನೆಚ್ಚರಿಕೆಯಿಂದ ಮಾಡಿದರೆ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಪ್ರೋತ್ಸಾಹ ಕೊಟ್ಟರೆ ಅವರಿಗೆ ಒಂದು ಒಳ್ಳೆಯದು. ಇಲ್ಲ ಅಂದರೆ ನಾವು ಮುಂದಿನ ಸಮಯದಲ್ಲಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಎಷ್ಟು ಸಾರ್ವಜನಿಕರಲ್ಲಿ ಇರ್ತಾರೆ ಅವರೆಲ್ಲರೂ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ. ಸೊ ಇದಷ್ಟು ಏನಂತಂದರೆ ಗ್ರಾಮಸ್ಥರು ಈಗ ಮುದ್ಕಾ ಗ್ರಾಮಸ್ಥರು ಏನು ಕಾಲನಿಗಳಿದಾವೆ ಅಲ್ಲಿ ಟ್ಯಾಕ್ಸ್ ತುಂಬಿ ಕೂಡ ಮೂಲ ಸೌಕರ್ಯ ಕಟ್ಟಿಲ್ಲ ಅಂತ ಆರೋಪಿಸಿ ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಏರಿಯಾದಲ್ಲಿ ಮೂಲ ಸೌಕರ್ಯ ಒದಗಿಸಬೇಕೆಂದು ಒತ್ತಾಯಿಸಿ ಇದು ಮನವಿ ಮಾಡಲಾಗಿದೆ. ಪಾಯಿಂಟ್ ನ್ಯೂಸ್.